ಬಿಡದಿ ಟೌನ್ಶಿಪ್ ನೋಟಿಫಿಕೇಶನ್ ಅನ್ನು ಮಾಡಿದ್ದೇ ಎಚ್.ಡಿ. ಕುಮಾರಸ್ವಾಮಿ ಅವರು. ತೊಂದರೆ ಆಗತ್ತೆ ಅಂತ ಇದ್ದಿದ್ರೆ ಡಿನೋಟಿಫಿಕೇಶನ್ ಮಾಡಬೇಕಿತ್ತು. ಸಿಎಂ ಆಗಿದ್ದಾಗ ಮಾಡ್ದಂಗೆ ಇವಾಗ ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆರೋಪವನ್ನ ಮಾಡಿದ್ದಾರೆ. ಯೂತ್ ಕಾಂಗ್ರೆಸ್ನ ಅಧ್ಯಕ್ಷ ಮಂಜುನಾಥ್ ಗೌಡ ಈ ಆರೋಪವನ್ನ ಮಾಡ್ತಾ ಇರುವಂಥದ್ದು. ಇವಾಗ ಬಂದು ತಮ್ಮ ಸ್ವಾರ್ಥಕ್ಕೋಸ್ಕರ ರಾಜಕೀಯವನ್ನು ಮಾಡ್ತಾ ಇದ್ದಾರೆ. ಅಲ್ಲಿನ ರೈತರಿಗೆ ತೊಂದರೆ ಆಗಿದ್ದು ಕುಮಾರಸ್ವಾಮಿ ಅವರಿಂದಲೇ. ಈಗ ಅವರ ಮತ್ತು ಸಂಬಂಧಿಕರ ತೋಟ ಅಲ್ಲಿದೆ ಅಂತ ಹೇಳಿ ಬೇಡ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಯುವ ಕಾಂಗ್ರೆಸ್ನ ಅಧ್ಯಕ್ಷ ಮಂಜುನಾಥ್ ಗೌಡ ವಾಗ್ದಾಳಿಯನ್ನ ನಡೆಸಿರುವಂಥದ್ದು. ಉದ್ಯೋಗ ವ್ಯವಸ್ಥೆಗೆ ಖಾತ್ರಿಯಾಗಿದೆ. ಅಲ್ಲಿನ ಬಿಡದಿಯ ಜನರು ಬಹಳ ಖುಷಿಯಲ್ಲಿದ್ದಾರೆ ಅಂತ ಅಂದ್ರೆ ಅಲ್ಲಿ ಬೇರೆ ತರದ ಚಲಾವಣೆಗೆ ವೆಲ್ಕಮ್ ಮಾಡಿದ್ದಾರೆ ಕುಮಾರಸ್ವಾಮಿಯವರು. ಕುಮಾರಸ್ವಾಮಿಯವರು ಏನಾಗಿದೆ, ಇವಾಗ ರಾಜಕೀಯ ಮಾಡಬೇಕು, ಅವರಿಗೆ ನೀಟ್ ಆಗ್ಲಿ ಅಥವಾ ಯಾವುದೇ ತೊಂದರೆ ಆಗ್ಲಿ ಅವ್ರಿಗೆ ಗೊತ್ತಿಲ್ಲ. ಮುಂಚೆಯಿಂದನೂ ಕೂಡ ಯೂಟರ್ನ್ ಮಾಡ್ಕೊಂಡೇ ಬಂದಿದ್ದಾರೆ. ಅವ್ರ ವಿಚಾರ ಜೊತೆಗೆ ಅವರು ಏನಂದ್ರೆ ಸ್ಟಾರ್ಟ್ ಮಾಡಿದ್ದೆ, ನೋಟಿಫಿಕೇಶನ್ ಸ್ಟಾರ್ಟ್ ಮಾಡಿದ್ದೆ ಕುಮಾರಸ್ವಾಮಿಯವರು ಅಂತ ಕೂಡ ಕಾನೂನು ಒಳಗಡೆ ಇದೆ, ಕಾನೂನು ಮಾಡಿ ಹೋಗಿರೋದನ್ನ. ಅಷ್ಟು ಅಲ್ಲಿರುವ ಜನರ ಮೇಲಾದ್ರೂ ತೊಂದರೆ ಮಾಡಬಾರ್ದು, ಅವ್ರಿಗೆ ಯಾವುದೇ ತರ ತೊಂದರೆ ಆಗ್ಬಾರ್ದು ಅಂದ್ರೆ ಅವತ್ತೇ ಡಿನೋಟಿಫಿಕೇಶನ್ ಮಾಡ್ಬೇಕಿತ್ತು. ಅವರು ನೀವು ಡಿ.ಕೆ. ಶಿವಕುಮಾರ್ ಅವ್ರಿಗೆ ಚಾಲೆಂಜ್ ಮಾಡಂಗಿದ್ರೆ ಪಾಪ ಅವ್ರಿಗಿನ್ನ ಗೊತ್ತಿಲ್ಲ ಅನ್ಸುತ್ತೆ. ಒಂದ್ಸಲ ಮನೆಯಲ್ಲಿ ತಂದೆ ಇದ್ದಾರೆ, ತಾತ ಇದ್ದಾರೆ, ಕೇಳಿ ಅವ್ರಿಗೆ ಯಾವ ರೀತಿ ಪಾಠ ಕೊಟ್ಟಿದ್ದಾರೆ, ಯಾವ ರೀತಿ ಪಾಠ ಕೊಟ್ಟಿದ್ದಾರೆ, ಯಾವ ರೀತಿ ಪಾಠ ಕಲಿಸಿದ್ದಾರೆ ಅಂತ. ಆ ಪಾಠ ಕಲಿಸಿದಾಗ ಗೊತ್ತಾಗುತ್ತೆ. ಜೊತೆಗೆ ನೋಡಿ, 20 ವರ್ಷದಿಂದ ಆ ಬಿಡದಿ ಮತ್ತೆ ಹೊಸಕೋಟೆ ಜಾಗ ಏನಿದೆಯಲ್ಲ ನೋಟಿಫಿಕೇಶನ್ ಮಾಡಿದ್ರಲ್ಲ, ಆ ಜಾಗವನ್ನ 20 ವರ್ಷದಿಂದ ಯಾವ ರೈತನು ಕೂಡ ಮಾರಕ್ ಆಗ್ತಾ ಇಲ್ಲ. ಯಾವುದೇ ಮದ್ವೆ ಆಗಿರ್ಬೋದು, ಮನೆ ಕಟ್ಟಕ್ ಆಗಿರ್ಬೋದು, ಯಾವುದೇ ತೊಂದರೆ ಆಗಿರ್ಬೋದು, ಯಾರು ಕೂಡ ಮಾರಕ್ ಆಗ್ತಾ ಇಲ್ಲ. ಈ ಪರಿಸ್ಥಿತಿ ತಂದಿದ್ಯಾರು? ಡಿ.ಕೆ. ಶಿವಕುಮಾರ್ ಅವ್ರು ಮಾಡಿದ್ರಾ? ಕುಮಾರಸ್ವಾಮಿ ಅವ್ರು ಮಾಡಿದ್ದು ಆ ಪರಿಸ್ಥಿತಿಗೆ. ಅಲ್ಲಿರೋ ರೈತರು ತೊಂದರೆ ಆಗಿರೋದು ಕುಮಾರಸ್ವಾಮಿ ಅವರಿಂದ, ಬೇರೆ ಯಾರಿಂದನೂ ಅಲ್ಲ. ನೋಡಿ, ಜೊತೆಗೆ ಅಲ್ಲಿರುವ ರೈತರು 80% ಒಪ್ಕೊಂಡಿದ್ದಾರೆ. ಏನಂತ, ನಾವು ಒಪ್ಪಿದೀವಿ, ನಾವು ಬಂದು ಅದಕ್ಕೆ ಇದು ಮಾಡಿದೀವಿ ಅಂತ. ಯಾರಿಗೂ ತೊಂದರೆ ಆಗಲ್ಲ, ಯಾವ ಕೆಲಸನೂ ಕೂಡ ಮಾಡಕ್ಕಾಗಲ್ಲ. ಆ ರೈತರಿಗೆ ತೊಂದರೆ ಆಗಿದೆ ಅಂತಾನು ನಾವು ಕೂಡ ಒಪ್ತಾ ಇದೀವಿ. ಕೆಲವ್ರಿಗೆ ತೊಂದರೆ ಆಗಿರ್ಬೋದು, ಕೆಲವು ತೊಂದರೆ ಆಗಿಲ್ಲ. ಹಂಗಾದ್ರೆ ಇದೇ ಡಿ.ಕೆ. ಶಿವಕುಮಾರ್ ಅವರು, ಇದೇ ನಮ್ಮ ಸಿಎಂ ಲಿಂಗಪ್ಪ ಅವರು ಆರೋಳ್ಳಿ ಕೈಗಾರಿಕಾ ಮಾಡ್ಬೇಕಾದ್ರೆ ಇವರು ವಿರೋಧ ಮಾಡಿದ್ರಲ್ಲ, ಅವಾಗ ಯಾಕೆ ಕೇಳಲಿಲ್ಲ? ಇವರು ಬೇಡ ಅಂತ ಹೇಳಿದಾಗ ಅವಾಗ ಎಲ್ಲೋಗಿದ್ರು? ಅದೇ ಕನಕಪುರ ರೋಡಲ್ಲಿ ಆರೋಳ್ಳಿ ಕೈಗಾರಿಕಾ ಇದ್ದಿದೆಯಲ್ಲ, ಅವೇದಕ್ಕೆ ಬೇಡ ಅಂತ ಹೇಳಿಲ್ಲ. ಇಲ್ಲಿ ಸಣ್ಣ ಉದಾಹರಣೆ ಹೇಳ್ತೀನಿ ಕೇಳಿ. ಅಲ್ಲಿ ರೈತರಿಗೆ ಯಾಕೆ ಬೇಡ ಅಂತ ಇದ್ದಾರೆ? ಇವ್ರು ತೋಟ ಮಾಡ್ಕೊಂಡಿದ್ರು. ಅಣ್ಣ ಇಲ್ಲಿ ಕನಕಪುರಕ್ಕೆ ಹೋಗಿ ಮಾಡಿ ಕೈಗಾರಿಕಾ ಸ್ಥಳವನ್ನ ಅಂತ ಯಾಕೆ ಹೇಳ್ತಾವ್ರೆ ಅಂದ್ರೆ, ಅಣ್ಣನ ತೋಟ ಇದೆ ಇವಾಗ ಇಲ್ಲಿ ಪಕ್ಕಕ್ಕೆ ಇದೆಯಲ್ಲ, ಅವರ ಸಂಬಂಧಿಕರದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.